ಉದಯ್ ಮೆಹ್ತಾ ಅಂದಾಗ ಒಂದು ಬಚ್ಚನ್ ನೆನಪಾಗುತ್ತೆ. ಬಚ್ಚನ್ ಆದಮೇಲೆ ಉದಯ್ ಮೆಹ್ತಾ ಅವರು ಎಲ್ಲಿ ಕಾಣಿಸ್ಕೊಂಡ್ರು? ನೀವು ಆ್ಯಕ್ಚುಲಿ ಸಿನಿಮಾದವರೇ ಅಲ್ಲ ಅಲ್ವಾ? ದುನಿಯಾನೂ ಆ್ಯಕ್ಚುಲಿ ನಾವು ಡಿಸ್ಟ್ರಿಬ್ಯೂಷನ್ ಕೇಳಿರ್ತೀವಿ ಅವಾಗ, ಅವ್ರು ರೀಮೇಕ್ ಏನೋ ಮಾಡಲ್ಲ ಅಂದಿರ್ತಾರೆ. ಸೊ ಹಂಗಾಗಿ ನಾನು ನೆಕ್ಸ್ಟ್ ಫಿಲಮಲ್ಲಿ ಅವರೇ ಇರಲಿ ಅಂತ ಈ ಫೆಲ್ಟ್ ದಟ್ ಆ ರೋಲ್ಗೆ ಎಷ್ಟಷ್ಟು ಸೂಟ್ ಆಗಲ್ಲ ಅಂತ. ಏನಪ್ಪ ಇದು ಫಿಲ್ಮ್ ಇಂಡಸ್ಟ್ರಿ ಹಾಕಿದ ದುಡ್ಡು ಬರೋದೇ ಇಲ್ಲ, ಹಿಂಗೆ ಹೊಟ್ಟೆ ಹೋಗುತ್ತೆ ಅನ್ನೋ ಭಯ ಬರುತ್ತೆ. ಆ ನೆಗೆಟಿವ್ ಮೈಂಡ್ ಸೆಟ್ ಬಂದುಬಿಟ್ಟಿರ್ತೀನಿ ನಾನು. ನನ್ನ ವೈಫ್ಗೆ 50,000 ರೂಪಾಯಿ ಅಂದರೆ ಇಷ್ಟ ಆದರೆ ಗೋಲ್ಡ್ ತೊಗೊಂಬಿಡು ಅಂತ. ಇನ್ನು ಮುಂದಕ್ಕೆ ಕೊಡ್ಸೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ದೊಡ್ಡ ಹೀರೋ ಜೊತೆ ಒಂದು ಸಿನಿಮಾ ಮಾಡೋಣ ಅನ್ನೋದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಒಳ್ಳೆತನ ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ನಮ್ಮ ಮುಹೂರ್ತ ಆದಮೇಲೆ ಈಗ ರಿಲೀಸ್ ಆಯಿತು, ಬಟ್ ಅವ್ರು ಮಾಡ್ತಾ ಇದ್ರು. ದುಡ್ಡು ಹಾಕಿದ್ಮೇಲೆ ನನಗೆ ಲಾಭ ಬರಬೇಕು ಅಂತಲೇ ನಿರೀಕ್ಷೆ ಮಾಡ್ತಾರೆ. ಅವನಿಗೊಂದು ಆಪ್ತ ಮಿತ್ರ ಆಗಬೇಕು, ಅವನಿಗೊಂದು ಜೋಗಿ ಆಗಬೇಕು, ಅವನಿಗೊಂದು ಮುಂಗಾರು ಮಳೆ ಆಗಬೇಕು. ಒಂದು 30 ಕೋಟಿ ರೂಪಾಯಿ ಬಡ್ಜೆಟಾಗಿ ಶುರುವಾಗಿತ್ತು ಫಿಲ್ಮು. ಕ್ರಮೇಣ ಹೋಗ್ತಾ 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 ಎಲ್ಗೊಟ್ಟೋಯ್ತು ಅದು. ಒಂದು ಬೆಟ್ಟ ಹತ್ತಬೇಕಾದ್ರೆ ದೂರಕ್ಕೆ ಕಾಣುತ್ತೆ ನಿಮ್ಗೆ, ಒಂದು ಹತ್ತತೀನಪ್ಪ ಅಂತ, ಬಾರೋ 10 ಮೆಟ್ಲು ಅಂತಾರೆ. ಹೌಸ್ಫುಲ್ ಆದರೆ ನನಗೆ ಫೋನ್ ಮಾಡು, ನಾನು ಥಿಯೇಟ್ರ್ ಹತ್ರ ಬರ್ತೀನಿ, ಇಲ್ವಾ ಹಂಗೆ ಹೊರಡ್ತೀನಿ. ಯಾಕೆ ನಿಮಗೆ ಎಲ್ಲ ಸಿನಿಮಾದಲ್ಲೂ ಓವರ್ಬೋರ್ಡ್ ಹೋಗೋ ಅಭ್ಯಾಸ? ಸಕ್ಸಸ್ ಹ್ಯಾಸ್ ಟು ಮೆನಿ ಫಾದರ್ಸ್, ಫೇಲ್ಯೂರ್ ಹ್ಯಾಸ್ ನನ್. ವೆನ್ ಯು ಆರ್ ಅ ಲೂಸರ್ ಎವ್ರಿಬಡಿ ಲೀವ್ಸ್ ಯು. ಸಣ್ಣ ಸಿನಿಮಾ ಮಾಡಿ ಗೆದ್ದಿರೋರು, ಕೃಷ್ಣನ್ ಲವ್ ಸ್ಟೋರಿ ಗೆದ್ದಿದೆ, ಲವ್ ಇನ್ ಮಂಡ್ಯ ಗೆದ್ದಿದೆ, ನಮಗೆ ರಾಜರಾಜೇಂದ್ರ ಗೆದ್ದಿದೆ, ಕೃಷ್ಣರಿಗೂ ಗೆದ್ದಿದೆ. ನಾವು ಯಾವಾಗ ದೊಡ್ಡದು ಅಂತ ನಾವು ಹೋಗ್ತೀವಿ, ನಮ್ಮಲ್ಲಿ ಇದ್ದರು 4 ಜನ ಲೆಜೆಂಡ್ಗಳ ಥರ, ಅವ್ರನ್ನ ನೋಡ್ಕೊಂಡು ಬರೀ ಸಿನಿಮಾ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಎಷ್ಟಿಟ್ಟು ನಿಮ್ಮನ್ನ ಬಾರ್ಡ್ರ್ ಬಿಟ್ಟು ನೋಡಲ್ಲ ಅನ್ನೋದು, ಯಾರ್ಯಾರ್ದು ಏನೇನು ಕಲೆಕ್ಷನ್ ಆಗಿದೆ ಅನ್ನೋದು ತರಿಸಿಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಸರ್. ಒಂದು ಸಕ್ಸಸ್ ಆದರೆ ಇಲ್ಲಿ ರಾಂಗ್ ನಂಬರ್ಸ್ ಹೇಳ್ತಾರೆ ಸರ್. ಕಲೆಕ್ಷನ್ ಅದೇ ರಾಂಗು. ನಾನು ಬ್ರಹ್ಮಚಾರಿವರೆಗೂ ಒಂದು ಸಿನಿಮಾ, ಒಂದು ಹೀರೋ, ಒಂದು ಆ್ಯಕ್ಟರ್, ಒಂದು ಡೈರೆಕ್ಟ್ರು, ಒಂದು ಟೆಕ್ನಿಷಿಯನ್, ನಮ್ಮ ಪ್ರೊಡಕ್ಷನ್ನಲ್ಲಿ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ರೆಗ್ಯುಲರ್ ಫಿಲ್ಮ್ ಮೇಕರ್ಸು ಯಾರ್ಯಾರು ಇದ್ದಾರೆ ಅವ್ರು ಯಾರು ಸಿನಿಮಾ ಮಾಡ್ತಾ ಇಲ್ಲ. ಅಂದರೆ ಅವ್ರಿಗೆ ಗೊತ್ತಾಗಿದೆ ಹೀರೋ ಬರ್ತಾ ಇರೋರು ದೇರ್ ಕಮಿಂಗ್ ಏನೋ ಒಂದು ನಾನು ಹೆಸರು ಮಾಡಬೇಕು, ನಾನು ತಡ್ಕೊತೀನಿ, ನನಗೊಂದು ಕೋಟಿ ಹೋದರೆ ಪರವಾಗಿಲ್ಲ. ಕನ್ನಡ ಸಿನಿಮಾಗಳಿಗೆ ನಿಜಕ್ಕೂ ಬಿಸ್ನೆಸ್ ಯಾವ ಥರ ಇದೆ? ಈಗ ನೀನೇನೇ ಹೊತ್ಕೊಂಡೋದ್ರೂ ಜನ ಬಂದ್ಬಿಡಲ್ಲ ಸರ್. ಜನ ಚೆನ್ನಾಗಿದ್ರೆ ಬರೋದು. ಲಾಸ್ಟ್ ಸ್ಟೇಜಲ್ಲಿ ಇದ್ದೀವಿ ಸರ್ ನಾವು. ಅದು ನಿಮ್ಗೆ ಒಂದು ಆ್ಯಕ್ಟ್ರಿಗೆ ಎಷ್ಟು ಬರುತ್ತೆ, ಏನು ಬರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇತ್ತು. ಕರೆಕ್ಟ್ ಸರ್. ಇವತ್ತು ಯಾರಿಗೂ ಗ್ಯಾರಂಟಿ ಇಲ್ಲ ಸರ್. ಈಗ ನಿಮ್ಮ ಧ್ರುವ ಸರ್ಜಾ ಅವರ ಸಂಬಂಧ ಹೇಗಿದೆ? ಇಂಡಸ್ಟ್ರಿ ಒಂದು ಕುಟುಂಬ ಅಂತ ಹೇಳ್ತಾರೆ. ಕುಟುಂಬದವ್ರು ಯಾರು ನಿಮ್ಮ ಜೊತೆ? ಇದು ಅನ್ಫಿಲ್ಟರ್ಡ್ ಆಗಿ ಹೇಳ್ತೀನಿ ಕೇಳಿ. ಒಬ್ಬನ ಸ್ಟೇಟ್ಮೆಂಟು ಒಬ್ಬನ ಇಂದ ವೆನ್ ಯು ಆರ್ ಇನ್ ಪ್ರೆಷರ್ ಯು ಆಲ್ವೇಸ್ ಕಂಪೇರ್. ಯು ಡೋಂಟ್ ನೋ, ಬಟ್ ದೇರ್ ಇಸ್ ಅ ರಿಸ್ಕ್. ಟಿ ವಿಲಿ ಬಂದಿದೆ, OTTಲಿ ಬಂದಿದೆ, ಥಿಯೇಟ್ರಲ್ಲಿ ಬಂದಿದೆ. ನಾನು ಸಿನಿಮಾನೇ ನೋಡಿಲ್ಲ. ಐ ಪ್ಲೇಡ್ ದ ಲಾಸ್ಟ್ ಗ್ಯಾಂಬಲ್.